ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ನಾವು ಗುರುವಾರ ಅಂದ್ರೆ 7th ಮಾರ್ಚ್ ಲೋನ ಕಟ್ಟಾದ್ರೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಗುತ್ತೆ. ಅದು ಕೆಳಗಡೆ 10 ಡೇ ಮೂವಿಂಗ್ ಆವರೇಜ್ ಅದಕ್ಕಿಂತ ಕೆಳಗಡೆ ಹೋಗೋ ಚಾನ್ಸಸ್ ಕೂಡ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನ ನಾವು ಇವತ್ತು ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು, ಇದು ಪ್ರೀವಿಯಸ್ ಡೇ ಐನ ಕ್ರಾಸ್ ಆಗದೆ ಅಲ್ಲಿಂದನೇ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಆ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಿಫ್ಟಿ ತನ್ನ ಗುರುವಾರದ ಲೋ ಅದು 22,430 ನ ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿಂದ ಹೆಚ್ಚಿನ ಪ್ರಾಫಿಟ್ ಬುಕಿಂಗ್ ಬಂತು. ಎಂಡ್ ಆಫ್ ದ ಡೇ 22,300 ಹತ್ರ ಅದು ತನ್ನ 10 ಡೇ ಮೂವಿಂಗ್ ಆವರೇಜ್ ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ತನ್ನ ಪ್ರೀವಿಯಸ್ ಡೇ ಅಂದ್ರೆ ಗುರುವಾರ 7th ಮಾರ್ಚ್ ನ ಲೋ ಅದು 47,750 ನ ಬ್ರೇಕ್ ಆಗ್ತಿದ್ದಂಗೆ ಅಲ್ಲಿಂದ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಕರೆಕ್ಷನ್ ಕಂಡು ಎಂಡ್ ಆಫ್ ದ ಡೇ 47,327 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಮೆನ್ಷನ್ ಮಾಡಿದ್ವಿ, ಥರ್ಸ್ಡೇ ಲೋ ಏನಾದ್ರು ಬ್ರೇಕ್ ಆದ್ರೆ ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ನಮ್ಮ ಲಾಂಗ್ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರೋಕೆ. ಸೊ ನಮ್ಮ ಪಾಯಿಂಟ್ಸ್ ನ ಫಾಲೋ ಮಾಡಿರೋ ಟ್ರೇಡರ್ಸ್ ಡೆಫಿನೆಟ್ ಆಗಿ ಬೆನಿಫಿಟ್ ನ ಪಡೆದಿರ್ತೀರಾ. ಇದಲ್ಲದೆ ನಾವು ಗುರುವಾರ ಎಂಡ್ ಆಫ್ ದ ಡೇ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಐರನ್ ಫ್ಲೈ ನ ಸಜೆಸ್ಟ್ ಮಾಡಿದ್ವಿ. ಆ ಐರನ್ ಫ್ಲೈ ಇವತ್ತಿನ ದಿನ ಸೆಕೆಂಡ್ ಹಾಫ್ ಅಲ್ಲಿ ಅರೌಂಡ್ 245 ಸಮಯದಲ್ಲಿ 1000 ಗಿಂತ ಹೆಚ್ಚಿನ ಪ್ರಾಫಿಟ್ ತೋರಿಸ್ತಾ ಇತ್ತು. ಇಲ್ಲಿ ಕೂಡ ನಾವು ಪ್ರಾಫಿಟ್ ಬುಕಿಂಗ್ ಮಾಡೋಕೆ ಹೇಳಿದ್ವಿ. ಹಾಗೂ ನಾವು ನಾಳೆ ದಿನ 12th ಫೆಬ್ರವರಿ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿಗೂ ಐರನ್ ಫ್ಲೈ ಸ್ಟ್ರಾಟಜಿನ ತಗೊಂಡೋಗಿದ್ದೀವಿ. ಇದರ ಮ್ಯಾಕ್ಸಿಮಮ್ ಲಾಸ್ 1122 ಇದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ 2800 ವರೆಗೂ ಬರುತ್ತೆ. ಹಾಗೂ ಈ ಐರನ್ ಫ್ಲೈಗೆ ಬೇಕಾಗಿರೋ ಫಂಡ್ಸ್ 39,000. ಸೊ ಇದನ್ನು ಕೂಡ ನಾವು ನಾಳೆಗೆ ತಗೊಂಡೋಗಿದ್ದೀವಿ. ಈಗ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಹಾಗೂ ಆಪ್ಷನ್ ಚೈನ್ ನ ಚೆಕ್ ಮಾಡಿ 12th ಮಾರ್ಚ್ ಮಂಗಳವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಫೈನಾನ್ಷಿಯಲ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ಮೊದಲನೇದಾಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಚೆಕ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಆಫ್ ದ ಡೇ ಮೇಲೆ ಬಂದಿದ್ದು ಅಲ್ಲಿಂದ ಕಡಿಮೆ ಆಗ್ತಾ ಎಂಡ್ ಆಫ್ ದ ಡೇ 14 ಕೆಳಗಡೆ ಬಂದಿದೆ. ಇಂಡಿಯಾ ವಿಕ್ಸ್ ನ ನೋಡಿದ್ರೆ ಅಷ್ಟು ನೆಗೆಟಿವ್ ಸೆಂಟಿಮೆಂಟ್ ಅಂತೂ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು US ಬಾಂಡ್ yield 10 years ಇದು 4 ಹತ್ರ ಬಂದಿದೆ, 4.08 ಹತ್ರ. ಇಲ್ಲಿ ನಾನು ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. US ಡಾಲರ್ ಇಂಡೆಕ್ಸ್ 102 ಹತ್ರ ಇದೆ, ಇಲ್ಲಿ ನಾನು ಸದ್ಯಕ್ಕೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ರುಪಿಯಲ್ಲಿ ಅಗೇನ್ಸ್ಟ್ US ಡಾಲರ್ ಇದು ಕೂಡ 83 ಕೆಳಗಡೆನೆ ಇದೆ, ಇಲ್ಲಿ ನಾನು ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಹಾಗೂ US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ಚೆಕ್ ಮಾಡಿದ್ರೆ ಇದು ಈಗ ತನ್ನ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದು 38,675 ಹತ್ರ ಇದೆ. ಸೊ US ಮಾರ್ಕೆಟ್ ಇಂದ ಏನಾದ್ರೂ ವೀಕ್ನೆಸ್ ಹೆಚ್ಚಾದ್ರೆ ಅದನ್ನ ಫಾಲೋ ಮಾಡಿ ಇಂಡಿಯನ್ ಮಾರ್ಕೆಟ್ ಮಾರ್ಚ್ 12th ಮಂಗಳವಾರ ದಿನ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ 81.39 ಹತ್ರ ಇದೆ, ಇಲ್ಲಿಂದನೂ ನೆಗೆಟಿವ್ ಇಲ್ಲ. ಸೊ ಎಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ಡೌ ಜೋನ್ಸ್ ಫೀಚರ್ಸ್ ನ ಬಿಟ್ರೆ ಬೇರೆ ಎಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ನ್ಯೂಟ್ರಲ್ ಆಗಿದಾವೆ. ಸೊ ಮಂಗಳವಾರ ದಿನ ಏನಾದ್ರೂ ನಮ್ಗೆ US ಮಾರ್ಕೆಟ್ ಕಡೆಯಿಂದ ಗ್ಯಾಪ್ ಡೌನ್ ಸಿಕ್ಕರೆ ಅದನ್ನ ನಾವು ಬೈಯಿಂಗ್ ಆಪರ್ಚುನಿಟಿ ಆಗಿ ನೋಡ್ಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಾದ್ವು. ಈಗ ನಾವು ಆಪ್ಷನ್ ಚೈನ್ ನ ಕೂಡ ಒಂದು ಬಾರಿ ಕ್ವಿಕ್ ಆಗಿ ಚೆಕ್ ಮಾಡೋಣ. ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದೀವಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 12 lakhs, ಕಾಲ್ ಸೈಡ್ ಅಲ್ಲಿ 17 lakhs. ಸೊ ನಿಫ್ಟಿ ಇಲ್ಲಿ ಬೇರಿಶ್ ಆಗಿ ಕಾಣಿಸ್ತಾ ಇದೆ, ಇಲ್ಲಿ ಕಾಲ್ ರೇಟ್ಸ್ ಹೆಚ್ಚಾಗಿದ್ದಾರೆ. ಸೊ ಈಗಿನ ಲೆವೆಲ್ ಇಂದ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂದ್ರೆ 92,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋ 22,400 ಆಗುತ್ತೆ. ಹಾಗೂ 1,68,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋ 22,500 ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಸಪೋರ್ಟ್ ಗೆ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 68,000, 22,300 ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಕಾಣಿಸ್ತಾ ಇಲ್ಲ. ಸೊ 68,000 ಬಿಲ್ಟ್ ಆಗಿರೋ 22,300 ಮೇಜರ್ ಸಪೋರ್ಟ್ ಆಗಿ ಬರುತ್ತೆ ನಿಫ್ಟಿಗೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 25 lakhs ಪುಟ್ ಸೈಡ್ ಅಲ್ಲಿ ಹಾಗೂ 37 lakhs ಕಾಲ್ ಸೈಡ್ ಅಲ್ಲಿ ಬಿಲ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ಬೇರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 1,57,500 ಹತ್ರ, ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,91,47,800 ಹತ್ರ ಹಾಗೂ 3,28,000 48 ಹತ್ರ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಗೆ 47,500 ಮೇಲೆ 47,800, ಅಲ್ಲಿಂದ ಡೈರೆಕ್ಟ್ ಆಗಿ 48,000 ಹತ್ರ ರೆಸಿಸ್ಟೆನ್ಸ್ ಗಳು ಇದಾವೆ. ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,09,000,
47,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನು ಮೇಲೆ ನೋಡಿದ್ರೆ ಇಲ್ಲಿ 1,18,000 ಓಪನ್ ಇಂಟ್ರೆಸ್ಟ್ 47,500 ಹತ್ರ ಬಿಲ್ಟ್ ಆಗಿದ್ದಾರೆ. ಸೊ ಇಲ್ಲಿ ಪುಟ್ ರೈಟರ್ಸ್ ಮಾರ್ಕೆಟ್ ರಿಕವರಿನ ಎಕ್ಸ್ಪೆಕ್ಟ್ ಮಾಡಿ ಇದೇ ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಬ್ಯಾಂಕ್ ನಿಫ್ಟಿ 47,000 ಕೆಳಗಡೆ ಹೋದ್ರೆ 47,500 ಅಲ್ಲಿರೋ ಪುಟ್ ರೈಟರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆ ಕರೆಕ್ಷನ್ ಕೆಳಗಡೆ ಎಲ್ಲಿವರೆಗೆ ಹೋಗ್ಬೋದು ಅಂತ ನೋಡಿದ್ರೆ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇರೋದು 46,000 ಸ್ಟ್ರೈಕ್ ಪ್ರೈಸ್ ಹತ್ರ 1,50,000. ಅಲ್ಲಿಂದ ಕೆಳಗಡೆ 1,72,000 ಓಪನ್ ಇಂಟ್ರೆಸ್ಟ್ 45,500 ಹತ್ರನು ಬಿಲ್ಡ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಹೆಚ್ಚಾಗ್ತಾ ಹೋದ್ರೆ ಈಗಿನ ಲೆವೆಲ್ ಇಂದ ಅನದರ್ 1,500 ಇಂದ 1,700 ಪಾಯಿಂಟ್ಸ್ ವರೆಗೂ ಹೋಗ್ಬೋದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಫೈನಾನ್ಷಿಯಲ್ ನಿಫ್ಟಿ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 6 lakhs, ಕಾಲ್ ಸೈಡ್ ಅಲ್ಲಿ 10 lakhs. ಸೊ ಫೈನಾನ್ಸ್ ನಿಫ್ಟಿ ಕೂಡ ಬೇರಿಶ್ ಆಗಿದೆ, ಸ್ವಲ್ಪ ಓವರ್ ಸೋಲ್ಡ್ ಆಗು ಕಾಣಿಸ್ತಾ ಇದೆ. ಇನ್ನು ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 1,02,000 21,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇದಕ್ಕಿಂತ ಕಡಿಮೆ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 66,000 20,900 ಹತ್ರ ಇದೆ. ಫೈನಾನ್ಷಿಯಲ್ ನಿಫ್ಟಿಗೆ 20,900 ರೆಸಿಸ್ಟೆನ್ಸ್, ಅದಾದ್ಮೇಲೆ ಫೈನಲ್ ರೆಸಿಸ್ಟೆನ್ಸ್ 21,000 ಹತ್ರ ಕಾಣಿಸ್ತಾ ಇದೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 44,000 20,800 ಹತ್ರ ಬಿಲ್ಟ್ ಆಗಿದೆ. ಅಲ್ಲಿಂದ 100 ಪಾಯಿಂಟ್ ಕೆಳಗಡೆ 46,000 ಓಪನ್ ಇಂಟ್ರೆಸ್ಟ್ 20,700 ಹತ್ರ, ಹಾಗೂ ಇನ್ನು ಕೆಳಗಡೆ ಬಂದ್ರೆ 56,000 ಓಪನ್ ಇಂಟ್ರೆಸ್ಟ್ 20,500 ಹತ್ರ ಬಿಲ್ಟ್ ಆಗಿದೆ. ಸೊ ಫೈನಾನ್ಷಿಯಲ್ ನಿಫ್ಟಿ ವೀಕ್ ಆಗ್ತಾ ಹೋದ್ರೆ 20,700 ಬ್ರೇಕ್ ಆಯ್ತು ಅಂತಂದ್ರೆ ಕೆಳಗಡೆ 20,500 ವರೆಗೂ ಹೋಗ್ಬೋದು. ಸೊ ಇದು ಫೈನಾನ್ಷಿಯಲ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗೋಣ. ಈಗ ನಾನು ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ, US ಮಾರ್ಕೆಟ್ ಕಾರಣದಿಂದ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ ಅದನ್ನ ನಾವು ಬೈಯಿಂಗ್ ಆಪರ್ಚುನಿಟಿ ಆಗಿ ನೋಡ್ಬೇಕು ಅಂತ. ಫ್ಲಾಟ್ ಆಗ್ಲಿ ಅಥವಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಮ್ಗೆ ನಿಫ್ಟಿ ಏನಾದ್ರು ಕೆಳಗಡೆ 22,220 ಇಂದ 22,200. ಸೊ ಇದು ನಿಫ್ಟಿಯ 20-day ಮೂವಿಂಗ್ ಆವರೇಜ್ ಲೆವೆಲ್ ಆಗಿರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ನಿಫ್ಟಿನಲ್ಲಿ ಸಿ ಪೊಸಿಷನ್ಸ್ ತಗೊಂಡು ಇಲ್ಲಿಂದ 30 ಪಾಯಿಂಟ್ ಕೆಳಗಡೆ ಅದು 22,170 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಸಿ ಸೈಡ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ 22,300 ಹತ್ರ ಬರುತ್ತೆ. ಆ ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗಿ ಅಪ್ ಮೂವ್ ಶುರು ಆದ್ರೆ ಟುವರ್ಡ್ಸ್ 22,400 ಹತ್ರ ಬಂದು ಕ್ಲೋಸಿಂಗ್ ಕಾಣ್ಬೋದು. ಅಥವಾ ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಮೂವ್ ಅಂತ ಬಂದ್ರೆ ಯಾವಾಗ ನಿಫ್ಟಿ 22,410 ಮೇಲೆ ಟ್ರೇಡ್ ಆಗೋಕೆ ಶುರು ಆಗುತ್ತೆ, ಅಲ್ಲಿಂದ ಆ 15 ಮಿನಿಟ್ಸ್ ಹೈಯಿಂದ ನಾವು ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ಲಿಂದ ಬರೋ ಅಪ್ ಮೂವ್ 22,500 ಇಂದ 550 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ 22,170 ಬ್ರೇಕ್ ಆದ್ರೆ ಮಾತ್ರನೇ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ರೀತಿ ಏನಾದ್ರು ಮೂವ್ಮೆಂಟಮ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಡೌನ್ ಓಪನ್ ಆಗ್ಲಿ ಅಥವಾ ಪ್ರಾಫಿಟ್ ಬುಕಿಂಗ್ ಅಂತ ಬರ್ಲಿ. ಸೊ ಈ ರೀತಿ ಬಂದಾಗ ಕೆಳಗಡೆ 47,000 ಇಂದ 46,900 ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 46,800 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗತ್ತೆ. ಇಲ್ಲಿಂದ ಬರೋ ರಿಕವರಿ ಅಗೇನ್ 10-day ಮೂವಿಂಗ್ ಆವರೇಜ್ ಹತ್ರ, ಸೊ 47,300 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನ ಕ್ರಾಸ್ ಆದ್ರೆ 47,500 ಹಾಗೂ ಮೇಲೆ ಟುವರ್ಡ್ಸ್ 48,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಅಂತ ಬಂದ್ರೆ ಬ್ಯಾಂಕ್ ನಿಫ್ಟಿ 47,520 ಇದ್ರ ಮೇಲೆ ಸಸ್ಟೈನ್ ಆದ್ರೆ ಮಾತ್ರನೇ ಇಲ್ಲಿಂದ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ 47,800 ಇಂದ 48,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 46,800 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ ಬ್ಯಾಂಕ್ ನಿಫ್ಟಿಯ 50-day ಮೂವಿಂಗ್ ಆವರೇಜ್ 46,500 ಹತ್ರ ಬರುತ್ತೆ. ಇನ್ನು ಇದನ್ನು ಬ್ರೇಕ್ ಆಗಿ ಕೆಳಗಡೆ ಹೋಗೋ ಲಕ್ಷಣಗಳಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ನಾವು ಫೈನಾನ್ಷಿಯಲ್ ನಿಫ್ಟಿಗೆ ಬರೋಣ. ನಿಫ್ಟಿ ಬ್ಯಾಂಕ್ ನಿಫ್ಟಿ ರೀತಿನೇ ಫೈನಾನ್ಷಿಯಲ್ ನಿಫ್ಟಿ ಕೂಡ US ಮಾರ್ಕೆಟ್ ಕಾರಣದಿಂದ ಏನಾದ್ರು ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಮೂವಿಂಗ್ ಆವರೇಜ್ ಸಪೋರ್ಟ್ಗಳು ಇದಾವೆ. ಸೊ 20,800 ಹತ್ರ 20,700 ಹತ್ರ
20,630 ಹತ್ರ, ಇಲ್ಲಿಂದ ಇನ್ನೂ ಕೆಳಗಡೆ ಅಂದ್ರೆ 20,480 ಹತ್ರ ಸಪೋರ್ಟ್ ಇದಾವೆ. ಸೊ ನಾವು ಫೈನಾನ್ಷಿಯಲ್ ನಿಫ್ಟಿ ಏನಾದ್ರು 20,800 ಕೆಳಗಡೆ ಹೋದ್ರೆ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಫೈನಾನ್ಷಿಯಲ್ ನಿಫ್ಟಿ ಏನಾದ್ರು ಆಫ್ಟರ್ 12 PM 20,800 ಮೇಲೆ ಬಂದ್ರೆ ಅಥವಾ 20,800 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಆಗ ನಾವು 20,800 ಸಿ ನ ಜೀರೋ ಕಾಲ್ ಆಗಿ ತಗೋಬಹುದು. ಸೊ ಆಗ ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಬರೋ ರಿಕವರಿ ಟುವರ್ಡ್ಸ್ 20,900 ಇಂದ 950 ತಪ್ಪಿದ್ರೆ 21,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಫೈನಾನ್ಷಿಯಲ್ ನಿಫ್ಟಿ ಏನಾದ್ರು 12 PM ವರೆಗೆ 20,800 ಮೇಲೆ ಇದ್ರೆ ಮಾತ್ರನೇ ಇದರಲ್ಲಿ ನಾವು 20,800 ಕಾಲ್ ತಗೊಳ್ಳೋಣ. ಇಲ್ದಿದ್ರೆ ಯಾವುದೇ ಟ್ರೇಡ್ ಫೈನಾನ್ಷಿಯಲ್ ನಿಫ್ಟಿನಲ್ಲಿ ತಗೊಳ್ಳೋದು ಬೇಡ. ಇನ್ನು ಯಾವುದೇ ಜೀರೋ ಕಾಲ್ ಸೆಟಪ್ ಇದ್ರೆ ನಾನು ಅದನ್ನ 2:45 PM ಸಮಯದಲ್ಲಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.